ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ನ ತನಿಖೆಯ ವೇಗವನ್ನ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿಸಿದ್ದಾರೆ, ಸ್ಪೀಡ್ ಅಪ್ ಮಾಡಿದ್ದಾರೆ। 1994ರಿಂದ 2014ರ ಅವಧಿಯಲ್ಲಿ ಯಾವೆಲ್ಲ ಘಟನೆಗಳು ನಡೆದಿದ್ದಾವಲ್ಲ ಆ ಎಲ್ಲಾ ಘಟನೆಗಳ ಮಾಹಿತಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ। ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಘಟನೆಗಳ ದಾಖಲೆ ಸಮೇತ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇರೋದು। ಸೊ ಎಲ್ಲ ದಾಖಲೆಗಳನ್ನು ಈಗ ಎಸ್ಐಟಿ ಅಧಿಕಾರಿಗಳು ಜಾಲಾಡ್ತಿದ್ದಾರೆ। ಸೊ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಏನು ಕೊಟ್ಟಿದ್ರು ಸದನದಲ್ಲಿ, ಸೊ ಈಗ ನಾವು ತನಿಖೆ ಪ್ರಾರಂಭ ಮಾಡ್ತಿದ್ದೀವಿ, ಇಲ್ಲಿವರೆಗೂ ಏನು ನಡೆದಿತ್ತಲ್ಲ ತನಿಖೆ ಅಲ್ಲ, ಇನ್ನು ಮುಂದೆ ತನಿಖೆ ನಡೆಯುತ್ತೆ ಅಂತ ಹೇಳಿ। ಸೊ ಈ ಪ್ರೋಸೆಸ್ಸನ್ನು ಈಗ ಎಸ್ಐಟಿ ಅಧಿಕಾರಿಗಳು ಸ್ಪೀಡ್ ಅಪ್ ಮಾಡಿದ್ದಾರೆ, ಇದಕ್ಕೆ ವೇಗ ಕೊಟ್ಟಿದ್ದಾರೆ। 1994ರಿಂದ 2014ರವರೆಗೂ ಸೊ ಯಾವೆಲ್ಲ ಘಟನೆಗಳು ನಡೆದಿದ್ದಾವೆ, ಯಾವೆಲ್ಲ UDRಗಳು ದಾಖಲಾಗಿದ್ದಾವೆ, ಯಾರೆಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದೆಲ್ಲದರ ಮಾಹಿತಿಯನ್ನು ದಾಖಲೆಗಳ ಸಮೇತವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ, ಅದರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ। ಸೊ ಆದಷ್ಟು ಬೇಗ ಈ ತನಿಖೆಯನ್ನು ಮುಗಿಸ್ಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ಇದನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಡಿಸೈಡ್ ಮಾಡ್ಕೊಂಡಿದ್ದಾರೆ। ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್। ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಸ್ಪೀಡಪ್ ಆಗಿದೆ, ಹಾಗಿದ್ರೆ ಯಾವೆಲ್ಲ ಅಂಶಗಳನ್ನ ಅಥವಾ ಯಾವೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಯಾವ ರೀತಿ ತನಿಖೆಯನ್ನ ಮುಂದುವರಿಸ್ತಾರೆ ಅಂತ? ಎಸ್ ರಾಹುಲ್, ಸದ್ಯ ತನಿಖಾಧಿಕಾರಿ ದಯಾಮ ಅವರು ಬಂದಿದ್ದಾರೆ ಮತ್ತು ಈಗ ದೂರುದಾರನ ಆಗಮಿಸಿದಾಗಷ್ಟೇ ಇನ್ನು ಪ್ರಣಬ್ ಮೋಹಂತಿ ಆಗಮಿಸಿದ ಬಳಿಕ ದೂರುದಾರರನ್ನ ಇನ್ ಡೀಟೇಲ್ ಆಗಿ ವಿಚಾರಣೆ ಮಾಡ್ತಾರೆ। ಯಾಕಂದ್ರೆ ಒಂದು ಮಟ್ಟದ ತಾರ್ಕಿಕ ತೆಗೆದುಕೊಳ್ಬೇಕು, ಮತ್ತೆ ಸರ್ಕಾರಕ್ಕೆ ನಿಟ್ಟಿನಲ್ಲಿ ವರದಿಯನ್ನು ಕೊಡಬೇಕು, ಜೊತೆಗೆ ನ್ಯಾಯಾಲಯಕ್ಕೂ ವರದಿಯನ್ನು ಸಲ್ಲಿಸಬೇಕು ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮೋಹಂತಿ ಅವರು ದೀರ್ಘವಾಗಿ ವಿಚಾರಣೆ ಇವತ್ತು ಇಡಿಜಿನ ನಡೆಸುವಂತ ಸಾಧ್ಯತೆ ಇರುವಂತದ್ದು। ಯಾಕಂದ್ರೆ ಈವರೆಗೂ ಏನು ವಿಚಾರಣೆ ಯಾವ ರೀತಿ ಹಂತಕ್ಕೆ ತಲುಪಿತ್ತು, ಜೊತೆಗೆ ಏನು ಬುರುಡೆ ರಹಸ್ಯ ಏನಿದೆ, ಮೊದಲು ತಂದ ಬುರುಡೆ ಎಲ್ಲಿಂದ, ತಲೆಬುರುಡೆ ಎಲ್ಲಿಂದ ಬಂತು ಅನ್ನೋ ಆ ಬಗ್ಗೆ, ಹಾಗೂ ಇತರೆ ದೂರುದಾರ ಯಾರೆಲ್ಲ ಏನು ದೂರುದಾರ ಹಣವನ್ನ ಹೂತಿದ್ದಾನೆ ಅನ್ನುವಂಥದ್ದು ನೋಡಿದ್ದೇವೆ ಅಂತೇಳಿ ಮುಂದೆ ಬಂದಿದ್ದಾರೆ। ಎಲ್ಲ ವಿಚಾರಣೆಯನ್ನ ಇವತ್ತು ಪ್ರಣಬ್ ಮೋಹಂತಿ ಅವರು ಮಾಡ್ತಾರೆ, ದೂರುದಾರನ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಮತ್ತು ಎಲ್ಲೆಲ್ಲಿ ಆತ ಹೇಳಿದ್ದ ಏನು ಹೂತಿದ್ದಾನೆ ಅನ್ನುವಂಥದ್ದು ಹೇಳಿದ ಆ ಬಗ್ಗೆ ಮತ್ತೊಮ್ಮೆ ವಿಚಾರಣೆ ನಡೆಸ್ತಾರೆ, ಮತ್ತೆ ಎಲ್ಲ UDR ಇರ್ಬೋದು, ಬೇರೆ ಬೇರೆ ಎಲ್ಲ ಮತ್ತೊಮ್ಮೆ ಪರಿಶೀಲನೆ ನಡೆಸುವ ಮೂಲಕ ಇವತ್ತು ಸುದೀರ್ಘವಾಗಿ ವಿಚಾರಣೆ ಪ್ರಣಬ್ ಮೋಹಂತಿ ಅವರು ಮಾಡ್ತಾರೆ। ಆ ಮೂಲಕ ಒಂದು ಸುದೀರ್ಘ ಒಂದು ವರದಿಯನ್ನು ತಯಾರಿಸುವ ಮಟ್ಟಿಗೆ ಈಗ ಮೋಹಂತಿ ಅವರು ಈಗ ಮಾಡ್ತಾರೆ। ಯಾಕಂದ್ರೆ ಬಹಳಷ್ಟು ವಿಳಂಬ ಆಗಿದೆ, ಮತ್ತೆ ಬಹಳಷ್ಟು ಈಗ ಟೀಕೆಗೂ ಒಳಗಾಗಿತ್ತು, ಈ ತನಿಖೆಯ ಹಾದಿ ಏನಿತ್ತು ಬಹಳಷ್ಟು ಟೀಕೆಗೆ ಒಳಗಾಗಿತ್ತು, ಜೊತೆಗೆ ಸರ್ಕಾರದ ಮೇಲೂ ಬಹಳಷ್ಟು ಒತ್ತಡ ಬಿದ್ದಿತ್ತು। ಈ ನಿಟ್ಟಿನಲ್ಲಿ ಸದನದಲ್ಲೂ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು। ಈ ನಿಟ್ಟಿನಲ್ಲಿ ಬಹಳಷ್ಟು ಒತ್ತಡದ ಹಿನ್ನೆಲೆಯಲ್ಲಿ ಈಗ ಪ್ರಣಬ್ ಮೋಹಂತಿ ಅವರು ತಾರ್ಕಿಕ ಹಂತಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇರುವಂತದ್ದು, ಮತ್ತು ದೂರುದಾರನ್ನ ಸಂಪೂರ್ಣವಾಗಿ ಇವತ್ತು ಕಂಪ್ಲೀಟ್ ಡ್ರಿಲ್ ಅನ್ನ ಮಾಡ್ತಾರೆ ಮತ್ತು ಆತ ಸಂಪೂರ್ಣವಾಗಿ ತಯಾರಾಗಿದ್ದಾನೆ ಕೂಡ। ಯಾಕಂದ್ರೆ ಇತ್ತೀಚೆಗೆ ನಿನ್ನೆ ಕೂಡ ಹಾಗೆ ಮಾಸ್ಕ್ ಇಲ್ಲದೆ ಮಾಧ್ಯಮಕ್ಕೆ ಕೈ ತೋರಿಸ್ತಾ ಹೋಗಿರುವಂತದ್ದು ಇವೆಲ್ಲ ನೋಡ್ತಾ ಇದ್ರೆ ಆತ ಸಂಪೂರ್ಣವಾಗಿ ತಯಾರಾಗಿದ್ದಾನೆ। ಒಟ್ಟಾರೆ ಬಹಳಷ್ಟು ದೂರುಗಳಂದ್ರೆ ಇತರ ಸಾಕ್ಷಿಗಳಿರ್ಬೋದು ಮತ್ತು ಏನು ಸುಜಾತ ಭಟ್ ಇರ್ಬೋದು, ಬೇರೆ ಬೇರೆ ದೂರುದಾರ ಇರ್ಬೋದು, ಇವೆಲ್ಲರನ್ನ ಮತ್ತೆ ವಿಚಾರಣೆ ನಡೆಸಿ ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುವಂತದ್ದು ಸಾಧ್ಯತೆ ಇರುವಂತದ್ದು। ರಾಹುಲ್, ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।